ಇವತ್ತು ರಾಜ್ಯದ ಎರಡನೇ ಹಂತದ ಮತದಾನ ಪ್ರಕ್ರಿಯೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಆಗ್ತಾ ಇದೆ. ಬಟ್ ಒಂದಷ್ಟು ವಿಭಿನ್ನ ದೃಶ್ಯಗಳು. ಲಂಬಾಣಿ ನೃತ್ಯ ಮಾಡುತ್ತಾ ಮತಗಟ್ಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹೊನ್ನಳ್ಳಿ ತಾಂಡಾದಲ್ಲಿನ ಮತಗಟ್ಟೆಗೆ ವಿಭಿನ್ನ ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಹಬ್ಬಕ್ಕೆ ಬರುವ ರೀತಿಯಲ್ಲಿ ಬೂತ್ಗೆ ಮಹಿಳೆಯರ ಎಂಟ್ರಿ. ಲಂಬಾಣಿ ಉಡುಗೆಯಲ್ಲೇ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಮಹಿಳೆಯರು. ಇದು ಪ್ರಜಾಪ್ರಭುತ್ವದ ಹಬ್ಬ. ಸಹಜವಾಗಿ ತಮ್ಮ ಸಂಪ್ರದಾಯದಂತೆ ಹಬ್ಬದಲ್ಲಿ ಭಾಗಿಯಾದ ರೀತಿಯಲ್ಲಿ ಮತಗಟ್ಟೆಗೆ ಆಗಮಿಸಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ ಕೈ ಕೊಟ್ಟಿದೆ ಇವಿಎಂ ಮಷಿನ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೈ ಕೊಟ್ಟಿದೆ ಮತಯಂತ್ರ. ಮತದಾರರು ಹೈರಾಣ ಆಗ್ಬಿಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರಬಕವಿಯ ವಿದ್ಯಾನಗರದ ಬೂತ್ ನಂಬರ್ 91ರಲ್ಲಿ ನಡೆದಂತ ಘಟನೆ ಇದು. 30 ನಿಮಿಷಕ್ಕೂ ಹೆಚ್ಚು ಕಾಲ ಕೈ ಕೊಟ್ಟಿದೆ ಮತಯಂತ್ರ. ಸಹಜವಾಗಿ ಕೆಲವೊಂದಷ್ಟು ಕಡೆ ಮತಗಟ್ಟೆಗಳಲ್ಲಿ ಇವಿಎಂ ಯಂತ್ರದಲ್ಲೇ ದೋಷ ಕಾಣಿಸ್ಕೊಂಡಿದ್ದು ಮತದಾರರು ಇವತ್ತು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತದಾಡಿರುವಂತಹ ಘಟನೆ ನಡೆದಿದೆ. ಅದೇ ರೀತಿ ಈಗ ಬಾಗಲಕೋಟೆಯ ರಬಕವಿಯ ಮತಗಟ್ಟೆಯಲ್ಲೂ ಕೂಡ ಸಮಸ್ಯೆ ಆಗಿದೆ ಅಂತೆ. ನೋಡಿ, 30 ನಿಮಿಷ ಮತದಾರರು ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತಂತೆ. ಬಟ್ ಈಗಲೂ ಕೂಡ ಮಷಿನ್ ಸರಿ ಹೋಗಿದೆಯಾ ಇಲ್ವಾ ಗೊತ್ತಿಲ್ಲ, ಅಥವಾ ರಿಪ್ಲೇಸ್ ಮಾಡಿದಾರ. ರೂಮ್ನ್ಯಾಗ ಕಂಪ್ಯೂಟರ್ ಬಂದೈತೆ. ಇಲ್ಲಿ ಚುನಾವಣೆ ಅಧಿಕಾರಿ ಮತ್ತ ಸಿಬ್ಬಂದಿಗಳು ಏನ್ ಮಾಡತ್ತೆ ನಮ್ಗೆ ಗೊತ್ತಿಲ್ಲ. ಲಗೋಟ್ ಚಾಲು ಆಗ್ಬೇಕು. ಇದೆಲ್ಲ ಜನಕ್ಕೆಲ್ಲ ತೊಂದರೆ ಆಗತೈತಿ. 1 ತಾಸು ಆತ. ಈಗ ನಾನು ಮಾತಾಡಿದವ ಮಾಯಪ್ಪ ತುರಾದಿ 91ನೇ ರೂಮ್ನ್ಯಾಗ ಕಂಪ್ಯೂಟರ್ ಬಂದೈತೆ. ಇಲ್ಲಿ ಚುನಾವಣೆ ಅಧಿಕಾರಿ ಮತ್ತ ಸಿಬ್ಬಂದಿಗಳು ಏನ್ ಮಾಡತ್ತೆ ನಮ್ಗೆ ಗೊತ್ತಿಲ್ಲ. ಲಗೋಟ್ ಚಾಲು ಆಗ್ಬೇಕು. ಇದೆಲ್ಲ ಜನಕ್ಕೆಲ್ಲ ತೊಂದರೆ ಆಗತ್ತೆ. ಸಿಎಂ ಡಿಸಿಎಂ ವಿರುದ್ಧ ಪೋಸ್ಟರ್ ಹಂಚಿದವರ ವಿರುದ್ಧ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಅನಾಮಧೇಯ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ಆಗಿದೆ. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಬಿಬಿಎಂಪಿ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅಂಟಿಸೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನಿಯಮ ಬಾಹಿರ ಪೋಸ್ಟ್ ಹಂಚಿಕೆ ಹಿನ್ನೆಲೆಯಲ್ಲಿ ಅನಾಮಧೇಯ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ಆಗಿದೆ. ಪೋಸ್ಟರ್ಗಳು ನೋಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳ ಫೋಟೋ ಬಳಸಿ ರಾಜಕೀಯ ಮಾಡುವಂಥದ್ದು ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಕಡೆಗಳಲ್ಲಿ ಪೋಸ್ಟರ್ಗಳನ್ನು ಹಾಕಲಾಗಿತ್ತು. ಇದೀಗ ಅನಾಮಧೇಯ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ಆಗಿದೆ. ಈ ಥರ ಪೋಸ್ಟರ್ಗಳನ್ನು ನಿಯಮ ಬಾಹಿರವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸ್ತಾ ಇದ್ದಾರೆ ಅಂತ ಎಫ್ಐಆರ್ ಆಗಿದೆ.